ಆಮೇಲೆ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ಕೇಳುತ್ತಿರುವಂಥ ಪ್ರತಿಯೊಬ್ಬರನ್ನು ದೇವರ ಆಶೀರ್ವದಿಸಲಿ. ವಾಕ್ಯವನ್ನು ಧ್ಯಾನಿಸೋಣ. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 7ನೇ ವಾಕ್ಯ. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೇ. ಅವರಿಗೆ ಬೇಗ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ. ಆಮೇನ್. ಈ ಒಂದು ವಾಕ್ಯ ನೋಡುವಾಗ ಯೇಸುಸ್ವಾಮಿ ಒಂದು ಬೇಸರಗೊಳ್ಳದೆ ಯಾವಾಗ ಪ್ರಾರ್ಥನೆ ಮಾಡಬೇಕೆಂದು ಆ ಒಂದು ವಿಷಯದಲ್ಲಿ ಒಂದು ಸಾಮ್ಯ ರೂಪದಲ್ಲಿ ಹೇಳುವಂಥ ವಿಷಯ ನೋಡ್ಬೋದು. ಇದೇ ಒಂದು 18ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ ನೋಡುವಾಗ ಅಲ್ಲೊಬ್ಬ ನ್ಯಾಯಾಧಿಪತಿ ಇರ್ತಾನೆ. ಅವನು ಒಬ್ಬ ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಒಂದು ಸಾಮ್ಯ ರೂಪದಲ್ಲಿ ಯೇಸುಸ್ವಾಮಿ ಹೇಳಿರೋದನ್ನ ನಾನು ನಿಮಗೆ ಒಂದು ಕಥೆ ರೂಪದಲ್ಲಿ ಹೇಳ್ತೀನಿ. ಒಂದು ಊರಲ್ಲಿ ಒಬ್ಬ ನ್ಯಾಯಾಧಿಪತಿ ಇರ್ತಾನೆ. ಆ ನ್ಯಾಯಾಧಿಪತಿ ಒಬ್ಬ ದೇವ್ರಿಗೂ ಭಯಪಡಲ್ಲ, ಮನುಷ್ಯರಿಗೂ ಭಯಪಡಲ್ಲ, ಅಂಥ ವ್ಯಕ್ತಿ ಆಗಿರ್ತಾನೆ. ಅಂಥ ವ್ಯಕ್ತಿ ಹತ್ರ ಒಬ್ಬ ವಿಧವೆ ಬಂದು ನನಗೆ ನ್ಯಾಯ ವಿಚಾರಣೆ ಮಾಡು ಅಂತ ಬಂದು ಅವನ ಹತ್ರ ಕೇಳ್ಕೊತಾರೆ. ನನಗೊಂದು ನ್ಯಾಯ ವಿಚಾರಣೆ ಮಾಡು, ವಿರೋಧಿಗಳಿಂದ ನನ್ನನ್ನು ಬಿಡಿಸು ಅಂತೇಳಿ ಒಂದು ಕೇಳ್ಕೊಳಕ್ಕೆ ಆ ಒಂದು ಯಾರೋ ನ್ಯಾಯಾಧಿಪತಿ ಹತ್ರ ಒಬ್ಬ ವಿಧವೆ ಹೋಗ್ತಾಳೆ. ಆ ವಿಧವೆ ಹೋಗಿ ಕೇಳಿದಾಗ ನ್ಯಾಯಾಧಿಪತಿ ಏನು ಮಾಡಿದ್ರೆ ಸ್ವಲ್ಪ ಕಾಲ ಅವಳೆಲ್ಲ ಮಾತು ಕಿವಿ ಕೊಡಲ್ಲ, ಮನ್ಸಲ್ಲಿ ಕಿವಿ ಹಾಕೊಳ್ಳಲ್ಲ. ಅವಳೆಲ್ಲ ಮಾತುಕೊಂಡು ಕೇರ್ಲೆಸ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಹಿಂಗೆ ಹೋಗುವಾಗ ಅವಳೇನು ಮಾಡಿದೆ ಬಂದು ಪೀಡಿಸ್ತಾ ಇರ್ತಾನೆ. ನನಗೊಂದು ನ್ಯಾಯ ತೀರಿಸ್ಕೊಡು, ಅನ್ನೋ ವಿಚಾರಿಸು, ನನಗೊಂದು ನ್ಯಾಯ ತೀರ್ಮಾನ ಮಾಡು, ಹಂಗೆ ಅಂತ ಬಂದು ಡೈಲಿ ಒಂದು ಹಿಂಸೆ ಪಡಿಸ್ತಾ ಇರ್ತಾಳೆ. ಆದರೆ ಇವಾಗ ಇವನೇನು ಹೇಳ್ತಾನೆ, ಅಯ್ಯೋ ನಾನಂತೂ ದೇವ್ರಿಗೂ ಎದುರೋನಲ್ಲ. ಯಾರು ನ್ಯಾಯಾಧಿಪತಿ ಮನಸ್ಸಲ್ಲಿ ದೇವ್ರಿಗೂ ಎದುರೋನಲ್ಲ, ಮನುಷ್ಯನಿಗೂ ಎದುರೋನಲ್ಲ. ಆದರೆ ಈ ವಿಧವೆ ಬಂದು ನನಗೆ ಇಷ್ಟೊಂದು ಕಾಡ್ತಾ ಇದ್ದಾಳಲ್ಲ, ಫಸ್ಟ್ ಇವಳು ನ್ಯಾಯ ತೀರ್ಪು ಏನು ವಿಚಾರಿಸಿ ಇವಳಿಗೊಂದು ತೀರ್ಪು ಕೊಟ್ಬಿಡೋಣ. ಆವಾಗ ನನಗೆ ಇವಳು ಬಂದು ಒಂದು ನನ್ನನ್ನು ದಣಿಸಾಳು ಎಂದೋ ಮನಸ್ಸಲ್ಲಿ ಅಂದ್ಕೊಂಡು ಅವಳನ್ನು ಕರೆದು ಅವಳಿಗೊಂದು ತೀರ್ಪು ಕೊಟ್ಟು ಅವಳಿಗೇನಿದೆ ನ್ಯಾಯ ತೀರ್ಪನ್ನು ತೀರಿಸಿ ಅವಳು ವಿಚಾರಿಸಿ ಅವಳಿಗೊಬ್ಬ ಪ್ರಾಬ್ಲಮ್ನ ಬಗೆಹರಿಸ್ತಾನೆ. ಅದೇ ಪ್ರಕಾರ ಒಂದು ಸಾಮ್ಯ ಯೇಸುಸ್ವಾಮಿ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ನಾವು ದೇವರ ಬಳಿ ಬಂದು ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ದೇವರೇ ನಮ್ಮ ಒಂದು ವಿಷಯಕ್ಕೆ ಪ್ರತಿಯೊಬ್ಬರ ಜೀವಿತದಲ್ಲಿ ಅವ್ರದ್ದೇ ಆದಂಥ ಒಂದು ವೈಯಕ್ತಿಕ ಪ್ರಾರ್ಥನೆ ಇರುತ್ತೆ. ಆದರೆ ಪ್ರಾರ್ಥನೆಗೆ ಮರುತ್ತರ ಸಿಕ್ಕಿರಲ್ಲ. ಏನು ಮಾಡ್ತೀವಿ, 1 ದಿವಸ ಮಾಡ್ತೀವಿ, 2 ದಿವಸ ಮಾಡ್ತೀವಿ, 3 ದಿವಸ ಪ್ರಾರ್ಥನೆ ಮರುತ್ತರ ಸಿಕ್ಕಿಲ್ಲ ಅಂದ್ಬಿಟ್ಟು ನಾವೇ ಮನಸ್ಸು ಬೇಜವಾಬ್ದಾರಿಯಾಗಿ ಮರ್ತೋಗ್ತೀವಿ. ಅದಕ್ಕಾಗಿ ಯೇಸುಸ್ವಾಮಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿದೆ ಅಂತ ಹೇಳಿದ್ದಾರೆ. ಈ ದಿನದಲ್ಲಿ ನಿಮಗೆ ಮರುತ್ತರ ಬೇಕಾ, ಪ್ರಾರ್ಥಿಸು. ಆ ಒಂದು ವಿಧವೆ ಯಾವ ರೀತಿ ಆ ಒಂದು ನ್ಯಾಯಾಧಿಪತಿ ಹತ್ರ ಹೋಗಿ ನನಗೆ ನ್ಯಾಯ ತೀರಿಸು ಅಂತ ಒಂದು ಬಲವಂತದಿಂದ ಹೋಗಿ ಫೋರ್ಸ್ ಮಾಡಲು, ಅದೇ ಪ್ರಕಾರ ನಿನ್ನ ಅವಶ್ಯಕತೆಯಲ್ಲಿ ಏನು ನೀನು ಹೋಗಿ ಒಬ್ಬರು ಮನುಷ್ಯರ ಹತ್ರ ಹೇಳ್ಕೊಬೋದು, ಇನ್ನೊಬ್ಬರು ಕುಟುಂಬದ ಹತ್ರ ಹೇಳ್ಬೋದು, ನೆಂಟರ ಹತ್ರ ಹೇಳ್ಬೋದು. ಅವ್ರು ಏನು ಮಾಡ್ತಾರೆ, ಕೆಲವು ಸಂತೈಸ್ತಾರೆ, ಸಮಯ ಬಂದಾಗ ನಿನಗೆ ಚುಚ್ಚು ಮಾತಾಡ್ತಾರೆ. ಅದಕ್ಕೆ ಯಾರೂ ನಂಬೋದು ಬೇಕೇ ಅಲ್ಲ. ಈ ಭೂಮಿ ಆಕಾಶ ಉಂಟು ಮಾಡಿದ ದೇವರನ್ನ, ನಿನ್ನನ್ನು ತಾಯಿಯ ಗರ್ಭದಲ್ಲಿರುವಾಗ ನಿನ್ನನ್ನು ಆರಿಸಿಕೊಂಡ ದೇವರನ್ನ, ಎಲ್ಲರೂ ಕೈ ಬಿಟ್ಟಂಥ ಪರಿಸ್ಥಿತಿ ನಿನ್ನ ಕರೆದಂಥ ದೇವರನ್ನ, ನಿನ್ನ ಅನಾರೋಗ್ಯದಲ್ಲಿರುವಂಥ ಆ ಸಮಯದಲ್ಲಿ ತಂದೆಯಾಗಿ ತಾಯಿಯಾಗಿ ದೇವರಾಗಿ ನಿನ್ನನ್ನು ಸಂತೈಸಿದ ದೇವರನ್ನು ನೀನು ಮೊರೆ ಇಡು. ಪ್ರಿಯ ದೇವರ ಮಗುವೇ, ಈ ವೇಳೆಯಲ್ಲಿ ಮುಂಜಾನೆ ವೇಳೆ ಪ್ರಿಯ ದೇವರ ಮಕ್ಕಳೇ, ನೀನು ಪ್ರಾರ್ಥನೆ ಮಾಡುವಾಗ ತಡವಾಗ್ಬೋದು, ಲೇಟ್ ಆಗ್ಬೋದು. ಅಪ್ಪ ಲೇಟೆಸ್ಟ್ ಮಾಡುವಾತನಾಗಿದ್ದಾನೆ. ಅದಕ್ಕಾಗಿ ಹಗಲು ರಾತ್ರಿ ಮೊರೆ ಇಡುವವರಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದ್ದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೇ. ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ತೀರಿಸದೇ ಇರುವನೇ. ನಿಮ್ಮ ಪ್ರಾರ್ಥನೆ ಮರುತ ಸಿಗುತ್ತೆ. ಅವರಿಗೆ ಬೇಗ ನ್ಯಾಯ ತೀರಿಸುವುದೆಂದು ನಿಮಗೆ ಹೇಳುತ್ತೇನೆ. ಆಮೇಲೆ ಈ ಮುಂಜಾನೆ ವೇಳೆ ನಿಮ್ಮ ಅಗತ್ಯಗಳು ಏನೇ ಇರ್ಬೋದು, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿರಿ. ಪ್ರಾರ್ಥನೆ ಮಾಡುವಾಗ ನಿಮ್ಮ ಮರುತ್ರವನ್ನು ಕೊಟ್ಟು, ನಿಮಗೆ ದೇವ್ರು ಮಾಡೋ ಅದ್ಭುತ ಹೆಂಗಿರುತ್ತೆ ಅಂದರೆ, ಕಣ್ಣು ಕಂಡಿಲ್ಲ, ಕಿವಿ ಕೇಳಿಲ್ಲ, ಯಾವ ಮನುಷ್ಯ ಹೃದಯದಲ್ಲಿ ಊಹಿಸಿಲ್ಲ ಅಂತ. ಅದೇ ಪ್ರಕಾರ ನಿಮ್ಮ ಜೀವಿತ ದೇವರು ಕಾರ್ಯ ಮಾಡ್ತಾರೆ. ಈ ಮುಂಜಾನೆ ವೇಳೆಯಲ್ಲಿ ಕೇಳುತ್ತಿರೋ ಪ್ರತಿಯೊಬ್ಬರು ದೇವರ ಆಶೀರ್ವದಿಸಲಿ. ಆಮೇನ್.